ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಕಾಶ್ ಡೈರಿ. ನಾನಿವತ್ತು ಚುಂಚನಕಟ್ಟೆಯಲ್ಲಿದ್ದೀನಿ. ಇದು ಮೈಸೂರು ಜಿಲ್ಲೆಯ ಕೆ ಆರ್ ನಗರ, ಕೃಷ್ಣರಾಜೇಂದ್ರ ನಗರ ತಾಲೂಕಿನ ಚುಂಚನಕಟ್ಟೆ ಎಂಬ ಹೋಬಳಿಯಲ್ಲಿ ಇರೋದು. ಏನಕ್ಕಿದ್ದಕ್ಕೆ ಚುಂಚನಕಟ್ಟೆ, ಫಸ್ಟ್ ಆಫ್ ಆಲ್ ಏನಕ್ಕಿದ್ದಕ್ಕೆ ಚುಂಚನಕಟ್ಟೆ ಅನ್ನೋ ಹೆಸರು ಬಂತು ಅಂದರೆ, ಹಿಂದಿನ ಕಾಲದಲ್ಲಿ ರಾಮ ಬಂದು ಇಲ್ಲಿರ್ತಾನೆ. ಆ ಟೈಮಲ್ಲಿ ಚುಂಚಿ ಎಂಬವರು ರಾಮನಿಗೆ ಸ್ಟೇ ಆಗಲಿಕ್ಕೆ ಮತ್ತು ಫುಡ್ಡು ಎಲ್ಲನೂ ನೋಡ್ಕೊತಿರ್ತಾರೆ. ಊಟ ಮತ್ತು ವ್ಯವಸ್ಥೆ ಎಲ್ಲ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಆವಾಗ ರಾಮ ಅವರಿಗೆ ಆಶೀರ್ವಾದ ಮಾಡ್ತಾನೆ, ನೀವು ಇಷ್ಟು ಒಳ್ಳೆಯ ಜನಗಳಿರೋದ್ರಿಂದ ನಿಮ್ಮ ಹೆಸರೇ ಈ ಊರಿಗೆ ನಿಮ್ಮ ಹೆಸರೇ ಈ ಊರಿನ ಹೆಸರಾಗಲಿ ಅಂತೇಳಿ ಆಶೀರ್ವಾದ ಕೊಟ್ಟಾಗ ಚುಂಚಿ ಹೆಸರೇ ಚುಂಚನಕಟ್ಟೆ ಅಂತ ಹೇಳಿ ಬದಲಾಗುತ್ತೆ. ಅದೇ ಥರ ಏನಿದು ವಿಶೇಷತೆ ಈ ಥರ ಜಾತ್ರೆ ಎಲ್ಲ ಮಾಡಿದ್ದಾರೆ ಅಂತ ಅಂದರೆ, ಇದು ಜನವರಿ ತಿಂಗಳಲ್ಲಿ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಇಲ್ಲಿ ದೊಡ್ಡ ಜಾತ್ರೆನೇ ನಡೆಯುತ್ತೆ. ಒಂದು 5ರಿಂದ 8 ದಿನಗಳ ಕಾಲ ದನಗಳ ಜಾತ್ರೆ ನಡೆಯುತ್ತೆ. ಆಲ್ರೆಡಿ ನಾನು ಹಿಂದಿನ ವೀಡಿಯೋದಲ್ಲಿ ದನಗಳ ಜಾತ್ರೆಯಿಂದ ಹಾಕಿದ್ದೀನಿ. ಇವಾಗ ಇದು ದೇವಸ್ಥಾನದ ಹತ್ರ ವಿಡಿಯೋ ಮಾಡ್ತಾ ಇದ್ದೆ. ಅಲ್ಲಿ ಇದು ಎಂಟ್ರೆನ್ಸ್ ತೋರಿಸಿದ್ನಲ್ಲ, ಅಲ್ಲಿಂದ ಟಿಲ್ ದೇವಸ್ಥಾನದವರೆಗೂ ಕೂಡ ಈ ಥರ ಆ ಕಡೆ ಈ ಕಡೆ ಬದಿಲಿ ಈ ಥರ ಪುರಿ ಕಡಲೆಗಳು ಮತ್ತು ಸ್ವೀಟ್ಸ್ಗಳು, ಆಟಿಕೆಗಳು ಚಿಕ್ಕ ಮಕ್ಕಳುಗಳಿಗೆ ಎಲ್ಲನೂ ಕೂಡ ಹಾಕಿ. ಮುಂದೆ ನೋಡಿ, ಇದೆ ಕೋದಂಡರಾಮನ ದೇವಸ್ಥಾನ. ನಾವು ಅದೇ ಮುಂದೆ ಬಂದರೆ ಇಲ್ಲಿ ಜಲಪಾತ ಕಾಣಿಸ್ತದೆ. ಇದು ಧನುಷ್ಕೋಟಿ ಜಲಪಾತ ಅಂತೇಳಿ. ಏನಕ್ಕಿದು ಧನುಷ್ಕೋಟಿ ಅಂತ ಕರೀತಾರೆ ಅಂದರೆ, ಮಳೆಗಾಲದಲ್ಲಿ ತುಂಬ ನೀರು ಜಾಸ್ತಿ ಬರುತ್ತೆ. ಆ ಟೈಮಲ್ಲಿ ಅದು ಧನುಷಿನ ರೀತಿಯಲ್ಲಿ ಇರುತ್ತೆ. ನೋಡಿ, ಅಲ್ಲಿ ಇದು ಸೀತೆ ಮೋಡ ಅಂತ, ನಾನು ಅಲ್ಲಿ ಏನು ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ಅಂದರೆ ಸೀತೆ ಮೋಡ ಅಂತ ಹೇಳ್ತಾರೆ. ಏನಂದರೆ ಅದು ಇಲ್ಲಿ ಆಗಿನ ಕಾಲದಲ್ಲಿ ಸೀತೆ ಬಂದು ಸ್ನಾನ ಮಾಡಿದ್ದು ಅನ್ನೋದು ಇತಿಹಾಸ ಇದೆ. ಸೊ ಈಗ ನೋಡಿ, ಇದು ಏನು ಇಲ್ಲಿ ಬಂಡೆಗಳೆಲ್ಲ ಕಾಣಿಸ್ತಾ ಇದೆ, ಅದೆಲ್ಲ ಫುಲ್ ಒಂದು ಬಂಡೆ ಕೂಡ ಕಾಣಲ್ಲ ಅಲ್ಲಿ. ಆ ರೇಂಜಿಗೆ ನೀರು ಬರುತ್ತೆ ಮಳೆಗಾಲದಲ್ಲಿ. ಹಾಗೆ ಮುಂದೆ ನೋಡೋದಾದರೆ ನೋಡಿ, ಇದು ಟೆಂಪಲ್ ಸರೌಂಡಿಂಗು ಈ ಥರ ಇದೆ. ಏನು ಹೇಳ್ಬೋದು ಅಂದರೆ ನೋಡಿ, ಇದು ಒಂದು ಅದ್ಭುತವಾದಂತಹ ಪ್ರವಾಸಿಗ ತಾಣ ಅಂತಲೇ ಹೇಳ್ಬೋದು. ಅದೊಂದು ಮೈಸೂರು ಜಿಲ್ಲೆಯ ಒಂದು ಭಾಗವಾಗಿರೋದು ನನಗಿನ್ನ ತುಂಬ ಹೆಮ್ಮೆ ಇದ್ದೀನಿ. ಅದರಲ್ಲೂ ಕೂಡ ಇದು ನಮ್ಮ ತಾಲೂಕಿನಲ್ಲಿ, ನಮ್ಮ ಊರಿನಲ್ಲಿ ಇರೋದಂತ ತುಂಬ ಹೆಮ್ಮೆ. ಬಂದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ. ಇವಾಗ ಹಿಂದೆ ಆ ಥರ ಇರಲಿಲ್ಲ, ಇವಾಗ ಫುಲ್ ಎಲ್ಲ ಕಡೆನೂ ಫುಲ್ ರೆಡಿ ಮಾಡಿದ್ದಾರೆ. ಆಟದ ಮೈದಾನ ಮಾಡಿದ್ದಾರೆ. ಅದಾದ ನಂತರ ಅಲ್ಲಿ ಏನು ಮುಡಿ ಕೊಡ್ಬೋದು, ಏನು ಹಿಂದಿನ ಇತಿಹಾಸದಲ್ಲಿ ಏನೇನಿತ್ತು ಅದಕ್ಕೂ ಕೂಡ ಜಾಗಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ. ಅದನ್ನು ಮುಂದೆ ತೋರಿಸ್ತೀನಿ. ಈ ಥರ ನೋಡಿ, ವಾಚ್ ಟವರ್ ವ್ಯೂ ನೋಡಲಿಕ್ಕೆ ಅಂತೇಳಿ ವಾಚ್ ಟವರ್ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲನೂ ಕೂಡ ಮಾಡಿದ್ದಾರೆ. ಏನೇನು ಫೆಸಿಲಿಟೀಸ್ ಬೇಕೆಲ್ಲ ಕೂಡ ಇದೆ. ನೋಡಿ, ನಾನು ವಾಚ್ ಟವರ್ ಮೇಲೆ ಹೋಗಿ ಅಲ್ಲಿಂದ ಅದು ವ್ಯೂ ನೋಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಫುಲ್ಲು ನೀರು ತುಂಬಿಕೊಂಡಾಗಂತೂ ಸಖತ್ತಾಗಿ ಕಾಣಿಸುತ್ತೆ. ಅಮೇಝಿಂಗ್ ಅದಂತೂ. ನಾನು ನೋಡಿದ್ದೀನಿ, ಬಟ್ ನನಗೆ ಈ ಟೈಮಲ್ಲಿ ನೀರು ಮಳೆಗಾಲದಲ್ಲಿ ಮಾತ್ರ ಅದು ಕಾಣೋದು. ಸೊ ಅದಕ್ಕೋಸ್ಕರ ನೀವು ಬೇಕಾದ್ರೆ ಹೋಗಿ ಮಳೆಗಾಲ ಯಾವ ಥರ ಅವಾಗ ಹೋಗಿ ನೋಡಿ, ನೀವೇ ವಾವ್ ಅಂತೀರ. ಬೇರೆ ದೇಶದಿಂದನೂ ಕೂಡ ಬಂದು ಇಲ್ಲಿ ಅದು ಆ ಪ್ರವಾಸದ ತಾಣ ಅದನ್ನ ವ್ಯೂನ ನೋಡೋಕೆ ಬರ್ತಾರೆ. ಹಾಗೆ ಈ ಸ್ಥಳದ ಇತಿಹಾಸದ ಕತೆ ಏನಪ್ಪ ಅಂತ ಅಂದರೆ, ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿದೆ ಈ ಥರ ಚುಂಚಿ ಅನ್ನೋರಿಂದ ನೇಮ್ ಬಂತು ಅಂತ. ಅದೇ ಥರ ಇಲ್ಲಿ ಏನಪ್ಪ ಅಂದರೆ, ಇದು ಏನು ಈ ಟೆಂಪಲ್ ಏನಿಲ್ಲಿ ಕ್ರಿಯೇಟ್ ಆಗಿತ್ತು ಅಂದರೆ, ರಾಮ, ಸೀತೆ ಮತ್ತು ಲಕ್ಷ್ಮಣ ಅವರು ಇಲ್ಲಿ ಸ್ಟೇ ಆಗಲಿ ನೋಡ್ತಾ ಇದ್ರು. ಆ ಟೈಮಲ್ಲಿ ವನವಾಸಕ್ಕೆ ಬಂದಾಗ ಇಲ್ಲಿ ಇರ್ತಾರೆ. ಆ ಟೈಮಲ್ಲಿ ಇದು ಟೆಂಪಲ್ ಕ್ರಿಯೇಟ್ ಆಗಿದ್ದು. ಇವಾಗ ಏನು ನೋಡ್ತಾ ಇದ್ರು ಅದು ಹನುಮಾನ್ ಟೆಂಪಲ್, ಹನುಮಂತನ ವಿಗ್ರಹ. ಅದು ಏಕಶಿಲಾ ಮೂರ್ತಿ, 31 ಅಡಿ ಇದೆ. ಅದು ಏನಪ್ಪ ಅಂದರೆ ಮೈಸೂರಿನಲ್ಲಿರುವಂಥ, ಅದೇ ಇವಾಗ ಅಯೋಧ್ಯೆಗೆ ಯಾರು ರಾಮನ ವಿಗ್ರಹ ಕೆತ್ತಿದ್ದಾರಲ್ಲ, ಅವರೇ ಕೂಡ ಈ ವಿಗ್ರಹನೂ ಕೂಡ ಕೆತ್ತಿದ್ದು. ಏಕಶಿಲಾ ಮೂರ್ತಿ 31 ಅಡಿ ಇದೆ ಇದು. ಅದೇ ಥರ ನೀವು ನೋಡೋದಾದರೆ ಇದು 2022ರಲ್ಲಿ ಇದನ್ನು ಸ್ಥಾಪಿಸಲಾಗಿದ್ದು. ನೋಡಿ, ಇದು ಟೆಂಪಲ್ದು ವ್ಯೂ ಎಷ್ಟು ಚೆನ್ನಾಗಿದೆ. ಇದು ತೇರು ನೋಡಿ. ಇದು ಟೆಂಪಲ್ ಒಳಗಡೆ ಹೋಗ್ತಿದ್ದೀನಿ ನಾನಿವಾಗ. ಇದು ನೋಡಿ, ಶ್ರೀರಾಮದೇವರ ದೇವಾಲಯ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಹೇಳಬೇಕು ಅಂದರೆ. ಟೆಂಪಲ್ಲು ಇವಾಗಿನ ಕಾಲದಲ್ಲೆಲ್ಲ ಫುಲ್ ಆರ್ಕಿಟೆಕ್ಚರು, ಇಂಜಿನಿಯರ್ಸ್ಗಳಿದ್ದಾರೆ. ಬಟ್ ಸ್ಟಿಲ್ ಹಿಂದಿನ ಕಾಲದಲ್ಲಿ ಅಂಥ ಇತಿಹಾಸದಲ್ಲೇ ಇಷ್ಟು ಚೆನ್ನಾಗಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಒಂದು ಈ ದೇವಸ್ಥಾನದ ಮತ್ತು ಇದರದ್ದು ಒಂದು ವಿಶೇಷತೆ ಏನಪ್ಪ ಅಂತ ಅಂದರೆ, ಗರ್ಭಗುಡಿಲಿ ಒಂಚೂರು ಪಿನ್ ಟು ಪಾಯಿಂಟ್ ಸೌಂಡು ಕೂಡ ಕೇಳಲ್ಲ. ಬಿಕಾಸ್ ಅವನು ವನವಾಸದಲ್ಲಿದ್ದಾಗ, ಅವನು ರಾಮ ರಥದಲ್ಲಿದ್ದಾಗ ಸೀತೆಯ ನಿರಂತರ ಮಾತಿನಿಂದ ಅವನಿಗೆ ಡಿಸ್ಟರ್ಬ್ ಆಗ್ತಿತ್ತಂತೆ. ಸೊ ಅದಕ್ಕೆ ನೀನು ಮಾತಾಡಲೇಬೇಡ ಅಂಥೇಳಿ, ನಿನ್ನ ಮಾತು ನನಗೆ ಕೇಳಿಸ್ದಂಗಿರಲಿ ಅಂಥೇಳಿ ಅವನಿಗೆ ಶಾಪ ಕೊಡ್ತಾನೆ. ಅದರಿಂದ
ಕೂಡ ಕೇಳಿಸಲ್ಲ. ಯಾಕಂದರೆ ನೋಡಿ, ಅದೇ ಎಷ್ಟು ಬೋರ್ಗರುತ್ತೆ, ಎಷ್ಟೇ ಸೌಂಡ್ ಬರಲಿ ಕಾವೇರಿ ಹೊಳೆದು ಕೂಡ ಕೇಳಿಸಲ್ಲ. ಬಿಕಾಸ್ ಕಾವೇರಿ ನದಿಯು ಕೂಡ ಒಂದು ಹೆಣ್ಣಾದ್ರಿಂದ ಆ ಶಬ್ದ ಆ ಗರ್ಭಗುಡಿಯಲ್ಲಿ ಒಂಚೂರು ಕೇಳಲ್ಲ. ಅದು ನಮಗೆ ಇದು ಇತಿಹಾಸದಿಂದ ಬಂದಿರೋದು, ಹಾಗೆ ಅರ್ಚಕರ ಮಾತು ಇತಿಹಾಸದಲ್ಲಿರೋದು, ಹಾಗೆ ಇದು ನಮ್ಮ ತಾತ ಮುತ್ತಾತರ ಮಾತುಗಳೆಲ್ಲ ಅದೇ ರೀತಿ ಇರೋದು. ಅದರಿಂದ ಒಂದೇ ಒಂದು ಪಿನ್ ಪಾಯಿಂಟ್ ವಾಯ್ಸ್ ಕೂಡ ಕೇಳಲ್ವಂತೆ ಆ ಗರ್ಭಗುಡಿಲಿ. ಒಂಚೂರು ಕೇಳಲ್ಲ. ಅದು ಏನೇ ಎಷ್ಟೇ ಬೋರ್ಗರಿತದ ಶಬ್ದ ಬಂದರೂ ಕೂಡ ಆ ಗರ್ಭಗುಡಿ ಕೇಳಲ್ವಂತೆ. ಆ ಥರ ಅದು ಆ ವಿಶೇಷತೆ ಈ ಟೆಂಪಲ್ನಲ್ಲಿ. ಮತ್ತು ಇನ್ನೇನಪ್ಪ ಈಗ ಟೆಂಪಲ್ನ ವಿಶೇಷತೆ ಅಂತ ಅಂದರೆ, ಒಂದು ಸಂಕ್ರಾಂತಿ ಟೈಮಲ್ಲಿ ತುಂಬ ಜನ ಸೇರ್ತಾರೆ. ತುಂಬ ಜನ. ಇವಾಗ ಇನ್ನು 4 ದಿನ ಸಂಕ್ರಾಂತಿ ಇದೆ, ಇನ್ನು 3 ದಿನ. ಆ ಟೈಮಲ್ಲಿ ತುಂಬ ಜನ ಸೇರ್ತಾರೆ. ಅದೊಂದು ಅದ್ಭುತವಾದಂತಹ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಹೋಗಿ ನೋಡಿ ಬನ್ನಿ, ಯಾವ ಥರ ಇರುತ್ತೆ, ಹೆಂಗಿರುತ್ತೆ ಅದು ಅಂಥೇಳಿ. ಸೊ ಇದಿಷ್ಟು. ಮತ್ತೊಂದು ಏನು ಹೇಳ್ತೀನಪ್ಪ ಅಂದರೆ, ಯಾರ್ಯಾರು ಈ ವಿಡಿಯೋ ನೋಡ್ತೀರಾ, ಇವಾಗ 14ನೇ ತಾರೀಕು or 15ನೇ ತಾರೀಕು ಮಿಸ್ ಮಾಡದೆ ಈ ಟೆಂಪಲ್ಗೆ ವಿಸಿಟ್ ಮಾಡಿ. ಯಾಕಂದರೆ ಅಷ್ಟು ಅದ್ಭುತವಾಗಿರುತ್ತೆ, ಅಷ್ಟು ಚೆನ್ನಾಗಿ ಪೂಜೆ ಪುರಸ್ಕಾರಗಳೆಲ್ಲ ನಡೆಯುತ್ತೆ. ಅಷ್ಟು ವಿಡಿಯೋ ಇಷ್ಟ ಆದರೆ ಗೈಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ.